ಬೀನ್ಸ್ ಅಥವಾ ಹುರುಳಿಕಾಯಿಂದ ಪಲ್ಯ ಸಾಂಬಾರನ್ನ ಮಾಡ್ತೀವಿ. ಇವತ್ತು ಅದೇ ಹುರುಳಿಕಾಯಿಂದ ಒಂದು ಗೊಜ್ಜನ್ನ ಮಾಡೋಣ. ಇದು ಅನ್ನಕ್ಕೆ ಹೇಳಿ ಮಾಡಿಸಿದ ರೆಸಿಪಿ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಎಳೆ ಬೀನ್ಸ್ ನ ತೊಳೆದು ತುದಿ ಮತ್ತು ನಾರನ್ನ ತೆಗೆದು ಹೆಚ್ಚಿಟ್ಕೊಳ್ಬೇಕು. ಇಲ್ಲಿ ಎಳೆ ಬೀನ್ಸ್ ಆದ್ರೆ ಚೆನ್ನಾಗಿರುತ್ತದೆ. ಆಮೇಲೆ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಖಾರಕ್ಕನುಗುಣವಾಗಿ ಹಸಿಮೆಣಸು, ಹುಣಸೆ ಹಣ್ಣು ಸ್ವಲ್ಪ, ಉಪ್ಪು 3/4 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, 3/4 ಕಪ್ ನೀರನ್ನ ಸೇರಿಸಿ 2 ವಿಸಿಲ್ ಕೂಗಿಸಿ ಮೆತ್ತಗೆ ಬೇಯಿಸಿಕೊಳ್ಳಿ. ಪೂರ್ತಿಯಾಗಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಬೆಂದ ಬೀನ್ಸ್ ಹಾಗೂ 1/3 ಕಪ್ ಹಸಿ ತೆಂಗಿನ ತುರಿಯನ್ನ ಸೇರಿಸಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ. ಬೇಯಲು ಹಾಕಿರುವ ನೀರೇ ಸಾಕಾಗುತ್ತದೆ, ಮತ್ತೆ ನೀರನ್ನ ಸೇರಿಸುವುದು ಬೇಡ. ಈ ಗೊಜ್ಜಿಗೆ ಒಗ್ಗರಣೆ ಬೇಕೇ ಬೇಕು. ಹಾಗಾಗಿ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಎಣ್ಣೆ ಕಾದ್ಮೇಲೆ ಕರಿಬೇವು ಸ್ವಲ್ಪ, ಒಣಮೆಣಸು, ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆಯನ್ನ ಹಾಕಿ ಸ್ವಲ್ಪ ಕೆಂಪಗೆ ಹುರಿದು 1/4 ಟೀ ಸ್ಪೂನ್ ಸಾಸಿವೆಯನ್ನು ಚಟಪಟ ಅನ್ನುವ ತನಕ ಫ್ರೈ ಮಾಡಿ. ಕೊನೆಯಲ್ಲಿ ಅರ್ಧ ಟೀ ಸ್ಪೂನ್ ಇಂಗು, ರುಬ್ಬಿದ ಮಿಶ್ರಣವನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ಕುದಿ ಬರಿಸಿ. ಈಗ ರುಚಿಯಾದ ಹುರುಳಿಕಾಯಿ ಅಥವಾ ಬೀನ್ಸ್ ಗೊಜ್ಜು ರೆಡಿ. ಇಲ್ಲಿ ಬೇರೆ ಗೊಜ್ಜಿಗಿಂತ ಸ್ವಲ್ಪ ಜಾಸ್ತಿ ಉಪ್ಪು ಖಾರ ಬೇಕಾಗುತ್ತದೆ. ಈ ಚಟ್ನಿ ಬೀನ್ಸ್ ಇಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತದೆ. ಇದನ್ನ ಅನ್ನದ ಜೊತೆ, ಹಾಗೆಯೇ ಇಡ್ಲಿ, ದೋಸೆ, ಚಪಾತಿ ಜೊತೆ ತಿನ್ಬಹುದು. ತುಂಬಾನೇ ಬೇಗ ಮಾಡಬಹುದು. ರುಚಿನೂ ಕೂಡ ಅದ್ಭುತವಾಗಿರುತ್ತದೆ. ಈ ಹೊಸ ಗೊಜ್ಜನ್ನ ನೀವು ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.